ಭರತ್ ಭೂಷಣ್ ಮನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ಕೊಟ್ಟಿದ್ದಾರೆ. ಮೃತ ಭರತ್ ಭೂಷಣ್ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಕೂಡ ಆಗಮಿಸಿದ್ದಾರೆ. ನೋಡಿ, ಅವರು ಕಣ್ಣೀರು ಹಾಕ್ತಿದ್ದಾರೆ ಕುಟುಂಬಸ್ಥರು. एक सीरियस बात है। ಕುಟುಂಬಸ್ಥರ ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಾತಾಡ್ತಿದ್ದಾರೆ, ಕಣ್ಣೀರನ್ನ ಹಾಕ್ತಿದ್ದಾರೆ. ಅಲ್ಲಿ ಏನಾಯ್ತು ಅಂತೇಳಿ ಅವರಿಂದ ನೋಡಿ, ಇಲ್ಲಿ ಮಗುವನ್ನ ಮಾತಾಡಿಸುವಂತ ಕೆಲಸವನ್ನ ಮಾಡ್ತಾರೆ. 3 ವರ್ಷದ ಮಗು. ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಇದೊಂದು ನೋವಿನ ಸಂಗತಿ. ದುಷ್ಕರ್ಮಿಗಳ ಅಟ್ಟಹಾಸ ಮಾಡೋದಕ್ಕೆ ಈಗಾಗಲೇ ಭಾರತ ಸರ್ಕಾರ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ಎಲ್ಲಾ ತರಹದ ಕ್ರಮಗಳನ್ನು ಕೂಡ ತೆಗೆದುಕೊಂಡಿದೆ. ರಾತ್ರಿ 2 ಬಾಡಿಗಳನ್ನು ದೇಹಗಳನ್ನು ನಾವು ಬರಮಾಡಿಕೊಂಡಾಗ ನಾನು ಕೂಡ ಹೆಣ್ಣುಮಗಳನ್ನು ನೋಡಿ ಉದ್ವೇಗಕ್ಕೆ ಒಳಗಾದೆ. ದೇಶ ಇದ್ದರೆ ನಾವೆಲ್ಲ ಇರಬಹುದು ಅನ್ನೋದಕ್ಕೆ ಈ ಪಿಶಾಚಿಗಳು ಮಾಡಿರ್ತಕ್ಕಂಥ ಈ ಕೃತ್ಯ ಇಡೀ ವಿಶ್ವನೇ ಇದನ್ನು ಖಂಡಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ಏನೇನೋ ಪ್ರಿಕಾಷನರಿ ತಗೋಬೇಕು ಎಲ್ಲವನ್ನು ಕೂಡ ರಾಷ್ಟ್ರದ ಪ್ರಧಾನಿಗಳು, ರಾಷ್ಟ್ರದ ಗೃಹ ಮಂತ್ರಿಗಳು, ರಾಷ್ಟ್ರದ ರಕ್ಷಣಾ ಸಚಿವರು ಕೈಗೊಂಡಿದ್ದಾರೆ. ಅದಲ್ಲದೆ ಅವರು ಕೈಗೊಂಡಂತ ತೀರ್ಮಾನವನ್ನ ಇಡೀ ವಿಶ್ವ ಇವತ್ತು ಶ್ಲಾಘನೆ ಮಾಡ್ತಾ ಇದೆ. ದೇಶಕ್ಕಿಂತ ದೊಡ್ಡವರು ನಾವು ಯಾರು ಅಲ್ಲ ಅನ್ನೋದನ್ನ ತೋರಿಸ್ತಕ್ಕಂಥ ಸನ್ನಿವೇಶ ಸಂದರ್ಭ ಸನ್ನಿಹಿತವಾಗಿದೆ. ಇದರಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳು
ತಮ್ಮ ಅನುಭವವನ್ನು ಹಂಚಿಕೊಳ್ತಕ್ಕಂಥದ್ದು ದೇಶದ ಸಂರಕ್ಷಣೆಯಲ್ಲಿ ಒಬ್ಬ ಸಾಮಾನ್ಯ ನಾಗರಿಕರಿಗೆ ಆಗಿರ್ತಕ್ಕಂಥ ಈ ಒಂದು ಆಘಾತ ಪ್ರಾಯಶಃ ಆ ಪಿಶಾಚಿಗಳಿಗೆ ಅರ್ಥ ಆಗಿದೆಯಲ್ಲ ಗೊತ್ತಿಲ್ಲ. ಅಂತ ಪಿಶಾಚಿಗಳನ್ನ ಸದೆ ಬಡಿತಕ್ಕಂಥದಕ್ಕೆ ಇದನ್ನ ಯಾವ ರೀತಿ ಮುಂಜಾಗ್ರತೆ ಕ್ರಮ ತೆಗೆದುಬೇಕು ಅನ್ನೋದಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಕೂಡ ಈ ದೇಶವನ್ನ ಹಿತವನ್ನ ಕಾಪಾಡ್ತಕ್ಕಂಥದಕ್ಕೆ ಭಾರತ ಸರ್ಕಾರ ಸನ್ಮಾನ ಭರತ್ ಪೋರ್ಷಣ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ನಾವು ಮಾಡಿದ್ವಿ. ಆ ದುಃಖ ಇನ್ಯಾರಿಗೂ, ಆ ಕುಟುಂಬಕ್ಕೆ ಇನ್ಯಾರಿಗೂ ಬರಬಾರದು. ಅವ್ರು ಹೇಳಿದ್ರಂತೆ, ಛೋಟಾ ಬಚ್ಚಾ ಹೇ ಚೋಡ್ದೋ ಅಂತ ಬೇಡ್ಕೊಂಡ್ರಂತೆ. ಆದರೆ ಕಿರಾತಕರಿಗೆ ಕರುಣೆ ಎಲ್ಲಿರುತ್ತೆ? ಅವರು ಕೇಳಿದ್ ಒಂದೇ ಪ್ರಶ್ನೆ, ಕಲ್ಮಾ ಪಡೋ. ಇವರಿಗೆ ಅದು ಗೊತ್ತಿಲ್ಲ. 3 ಬಾರಿ ಗುಂಡಾರಿಸಿ ಸಾಯಿಸಿದ್ದಾರೆ. ಸತ್ತೋರ್ದೆಲ್ಲರದು ಇದೇ ಕತೆ. ಅದಕ್ಕೆ ಕಾರಣ ಜಗತ್ತನ್ನು ಎರಡಾಗಿ ನೋಡುವಂತ ಅವರ ಮೂಲ ತತ್ವ, ಅವರ ಫಿಲಾಸಫಿ. ಒಂದು ಇಸ್ಲಾಂನ ಪಾಲಿಸೋರು ಮತ್ತು ಇಸ್ಲಾಮೇತರರು. ಬರೀ ನೋಡ್ತಾರಷ್ಟೇ ಅಲ್ಲ, ಇಸ್ಲಾಮೇತರರ ಬಗೆಗಿನ ಅವರ ದೃಷ್ಟಿಕೋನ, ಆ ದೃಷ್ಟಿಕೋನವನ್ನು ಎಲ್ಲಿವರೆಗೂ ಬದಲಾಯಿಸಲ್ಲ ಅಲ್ಲಿವರೆಗೂ ಟೆರರಿಸ್ಟ್ಗಳು ರಕ್ತ ಬೀಜಾಸುರನಂತೆ ಹುಡ್ತಾನೆ ಇರ್ತಾರೆ. ಆ ದೃಷ್ಟಿಕೋನ ಬದಲಾಗದ ಹೊರತು ಜಗತ್ನಲ್ಲಿ ಶಾಂತಿ ನೆಲೆಸಕ್ಕೆ ಸಾಧ್ಯ ಇಲ್ಲ. ಭರತ್ ಪೋರ್ಷಣ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ನಾವು ಮಾಡಿದ್ವಿ. ಆ ದುಃಖ ಇನ್ನು ನೋಡಿ, ಒಂದ್ ಕಡೆ ವಿ ಸೋಮಣ್ಣ ಅವರು ಮಾತಾಡ್ತಾ ಇದ್ರು, ಸಿ.ಟಿ. ರವಿ ಅವರು ಕೂಡ ಮಾತಾಡ್ತಾ ಇದ್ರು. ಸಿಎಂ ಸಿದ್ದರಾಮಯ್ಯ ಆಗಮಿಸಿದ್ದಾರೆ, ಸಚಿವ ರಾಮಲಿಂಗಾರೆಡ್ಡಿ ಕೂಡ ಇದ್ದಾರೆ. ಅವರ ಕುಟುಂಬಸ್ಥರ ಜೊತೆಯಲ್ಲಿ ಮಾತನಾಡಿ ಸಾಂತ್ವನ ಹೇಳುವಂತ ಕೆಲಸವನ್ನ ಮಾಡಿ ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಭರತ್ ಭೂಷಣ್ ಅವರ ಮಗನನ್ನ ಕೂಡ ಮಾತಾಡಿಸಿದ್ರು. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ಬ್ರೇಕ್ ಆದ್ಮೇಲೆ. ಹರೀಶ್ ಸರ್ ಹೊರಟಿದಾರಂತ